ಹಾಯ್! ಗುರುವಾರ ಸಂಜೆ ಮಳೇಲಿ ಸಿಕ್ಕಾಪಟ್ಟೆ ನೆನ್ಬಿಟ್ಟಿದ್ದೆ ಅಂಥೇಳಿ ಶುಕ್ರವಾರ ಬೆಳಗ್ಗೆ ಎಚ್ಚರನೇ ಆಗಿರಲಿಲ್ಲ ನನಗೆ ವಾಕಿಂಗ್ ಹೋಗೋದಕ್ಕೆ. ಒಂದ್ಸಲ ನನ್ನ ಅಲಾರಾಮ್‌ನ ಆಫ್ ಮಾಡಿದ್ದವಳು ಎಚ್ಚರ ಆಗಿದ್ದೆ 9:40ಕ್ಕೆ. ಎದ್ನೋ ಬಿದ್ನೋ ಅಂಥೇಳಿ ರೆಡಿಯಾಗಿ ಆಫೀಸಿಗೆ ಓಡ್ ಹೋದೆ. ನೆನ್ನೆ ಎಲ್ಲ ನಾನು ರಂಜು ಫುಲ್ ಜೋಶಲ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಏನಿವತ್ತು ಹೋಗೋಕ್ಕೆ ಆಗಿಲ್ವಲ್ಲ ಅಂತೆಲ್ಲ ಅವಳಿಗೆ ರೇಗಿಸ್ತಾ ಇದ್ದೆ. ಮೀಟಿಂಗ್ ಕೂಡ ಆನ್ ಟೈಮ್ ಅಟೆಂಡ್ ಮಾಡೋಕ್ಕಾಗಿಲ್ಲ. ಅಲ್ಲಿ ಒಂದು ಸಿಗ್ನಲ್ ಇದೆ, ಉಡುಪಿ ಗಾರ್ಡನ್ ಸಿಗ್ನಲ್ ಅಂತ ಹೇಳಿ. ಅಲ್ಲಿ ನೆಟ್ವರ್ಕೇ ಸಿಗಲ್ಲ. ಅಲ್ಲಿ ಯಾವಾಗಲೂ ಹಾಗೆ ಆಗುತ್ತೆ. ಆಲ್ಮೋಸ್ಟ್ ನಾನು ಮೀಟಿಂಗ್ ಜಾಯ್ನ್ ಆಗೋ ಟೈಮಿಗೆ ಮೀಟಿಂಗೇ ಮುಗ್ದು ಹೋಗಿತ್ತು. ಆದ್ರೂ ನಾನು ಆಫೀಸಿಗೆ ರೀಚ್ ಆಗೋದಕ್ಕೆ ಆಗಿರಲಿಲ್ಲ. ಆಮೇಲೆ ಹಾಗೋ ಹೀಗೋ ಆಫೀಸಿಗೆ ರೀಚ್ ಆದೆ. ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಆಲ್ರೆಡಿ ನೆನ್ನೆನೇ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದರಿಂದ ಇವತ್ತು ಬೆಳಗ್ಗೆ ಏನೂ ಅಷ್ಟು ಕೆಲಸ ಇರಲಿಲ್ಲ. ಸೊ 1 or 2 ಅಪ್ಡೇಟ್ಸ್ನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋದೆ. ನಾನು ಆ್ಯಕ್ಚುಲಿ ಈ ಚಾಲೆಂಜ್ನ ಸ್ಟಾರ್ಟ್ ಮಾಡಿದ್ದಿದ್ದೆ ನನ್ನ ರೊಟೀನ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಬಟ್ ಒನ್ ಸ್ನೂಸ್ ಬಟನಿಂದ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂಥೇಳಿ ನಂಗೆ ಫುಲ್ ಬೇಜಾರಾಗ್ತಾಯಿತ್ತು. ಲೈಕ್ ಲಿಟ್ರಲಿ ಮೈ ಡೇ ವಾಸ್ ಕಂಪ್ಲೀಟ್ಲಿ ಸ್ಪಾಯ್ಲ್ಡ್. ಹಾಗೆ ಕನ್ನಡ ಹಾಡುಗಳನ್ನ ಕೇಳಿಕೊಂಡು ಮೋಟಿವೇಶನ್ ತೊಗೊಳ್ತಿರೋ ಟೈಮ್ನಲ್ಲಿ ನನಗೆ ಕಾಣಿಸಿದ್ದು ಸಿಂಧು ಮತ್ತು ಸುಮನ್. ಇವತ್ತು ಸಿಂಧು ಲಾಸ್ಟ್ ವರ್ಕಿಂಗ್ ಡೇ ಆಗಿತ್ತು. ಹಾಗಾಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡ್ಕೊತಾ ಇದ್ಲು. ಅವಳಂತೂ ನಂಗೆ ಒಳ್ಳೆ ಫ್ರೆಂಡ್ ಆಗಿದ್ಲು. ಬಟ್ ಇನ್ಮೇಲೆ ಅವಳನ್ನು ಮೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಬೇಜಾರಾಗ್ತಾ ಇತ್ತು. ತಿಂಡಿ ಮುಗಿಸಿ ಆಫೀಸೆಲ್ಲ ಒಂದು ರೌಂಡ್ ಹಾಕಿದೆ ಅವಳ ಜೊತೆ. ಹೇಗಿದ್ರು ಫ್ರೈಡೇ ಅಲ್ವಾ, ಕೆಲಸ ಮುಗಿಸ್ಕೊಂಡಿದ್ದೆ ಅಂಥೇಳಿ ಸ್ವಲ್ಪ ಟೈಮ್ ಇತ್ತು. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಪಿಕ್ಚರ್ಸ್ ಕೂಡ ತೊಗೊಂಡ್ವಿ. ಮತ್ತೆ ಐ ಜಸ್ಟ್ ವೆಂಟ್ ಬ್ಯಾಕ್ ಟು ಮೈ ವರ್ಕ್. ನೋಡಿ, ಒನ್ ರಾಂಗ್ ಡಿಸಿಷನ್ ಕಂಪ್ಲೀಟ್ಲಿ ಸ್ಪಾಯ್ಲ್ಡ್ ಮೈ ರಿದಮ್. ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಕಾರ್ಪೊರೇಟಲ್ಲಿರೋರು ಎಲ್ಲರ ಲೈಫ್ನಲ್ಲೂ ಇದೇ ಥರ ಇರುತ್ತೆ. ರೊಟೀನ್ ಸ್ವಲ್ಪ ಹಾಳಾಗಿರುತ್ತೆ. ಏನೂ ಮಾಡೋದಕ್ಕಾಗೋದಿಲ್ಲ. ನಾನು ಊಟಕ್ಕೆ ಕೂಡ ಲೇಟಾಗಿ ಹೋದೆ. 4 ಗಂಟೆ ಆಗಿತ್ತು ಊಟ ಮಾಡೋ ಅಷ್ಟರಲ್ಲಿ. ಕೆಲಸ ಏನು ಕಡಿಮೆನೇ ಇತ್ತು, ಬಟ್ ಬ್ರೇಕ್ಫಾಸ್ಟ್ ಲೇಟಾಗಿ ಮಾಡಿದೆ ಅಂಥೇಳಿ ಊಟನೂ ಲೇಟಾಗಿ ಮಾಡೋ ಹಾಗಾಯಿತು. ಬಟ್ ಐ ವಿಲ್ ಡೆಫಿನೆಟ್ಲಿ ಫಿಗರ್ ಔಟ್ ಸಮ್ ವೇ. ನನ್ನ ಹೆಲ್ತ್ ನೋಡ್ಕೊಬೇಕು, ಅದು ನನ್ನ ಜವಾಬ್ದಾರಿ ಆಗಿರುತ್ತೆ. ಹಾಗೆ ವಾಪಸ್ ಆಫೀಸಿಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಡೋ ಟೈಮ್ನಲ್ಲಿ ನಮ್ಮ ಆಫೀಸಲ್ಲಿ ಒಂದು ಈವೆಂಟ್ ನಡೆಸ್ತಾಯಿದ್ರು. ಯೂಶ್ವಲಿ ಎವ್ರಿ ಫ್ರೈಡೇ ಕೂಡ ನಮ್ಮ ಆಫೀಸಲ್ಲಿ ಈವೆಂಟ್ ನಡೆಸ್ತಾ ಇರ್ತಾರೆ. ಬಟ್ ದಿಸ್ ವಾಸ್ ದ ಫಸ್ಟ್ ಟೈಮ್ ಐ ಹ್ಯಾವ್ ಅಟೆಂಡೆಡ್ ದಿಸ್ ಇವೆಂಟ್. ಅಂದರೆ ಪ್ರತಿ ವಾರ ಒಂದೊಂದು ಸಿಂಗರ್ ಬರ್ತಾರೆ ಆ್ಯಂಡ್ ಅವರು ಲೈವ್ ಮ್ಯೂಸಿಕ್ನ ಕಂಡಕ್ಟ್ ಮಾಡ್ತಾರೆ. ಇವತ್ತು ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದಿದ್ದು ನನಗೆ ಇದು ಒಂಥರ ಮೂಡ್ ಚೇಂಜ್ ಮಾಡೋ ರೀತಿ ಇತ್ತು. ಆದರೂ ನನ್ನ ಲಕ್ ಯಾಕೋ ಸರಿ ಇರಲಿಲ್ಲ ಅಂತ ಅನಿಸುತ್ತೆ. ಮನೆಗೆ ಹೋಗೋದಕ್ಕೆ ಬಸ್ಸೇ ಸಿಗ್ತಾ ಇರಲಿಲ್ಲ. JC ರೋಡಲ್ಲಿ ವೈಟ್ ಟ್ಯಾಪಿಂಗ್ ಮಾಡ್ತಿರೋದ್ರಿಂದ ಎಲ್ಲರೂ ಲಾಲ್ಬಾಗ್ ರೂಟ್ನ ಪ್ರಿಫರ್ ಮಾಡ್ತಾನೆ ಇರಲಿಲ್ಲ. ಮನೆಗೆ ಬರೋದು ಒಂದು ಸರ್ಕಸ್ಸೇ ಆಯಿತು. ಮನೆಗೆ ಬಂದಮೇಲೆ ಸ್ವಲ್ಪ ಸ್ಟಿಚಿಂಗು ಕೂಡ ಮುಗಿಸ್ಕೊಂಡೆ. ಸೊ ಹೀಗಿತ್ತು ನನ್ನ ಶುಕ್ರವಾರ. ಅದಾದಮೇಲೆ ಮಾರನೇ ದಿನ ನಮ್ಮ ಅಜ್ಜಿನ ಕರ್ಕೊಂಡು ಬರೋಣ ನಮ್ಮ ಮನೆಗೆ ಅಂತ ಹೇಳಿ ನಮ್ಮ ಮಾಮ ಮನೆ ಕಡೆಗೆ ಹೊರಟೆ. ನಾಳೆ ಸಿಗೋಣ. ಬಾಯ್.